ಸಂಯುಕ್ತ ಕರ್ನಾಟಕ ಇಡೀ ಬಳಗಕ್ಕೆ ನನ್ನನ್ನು ಮತ್ತೆ ಕಲಬುರಗಿಗೆ ಕರ್ಕೊಂಬಂದಿದ್ದಕ್ಕೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಇವತ್ತು ಮಂಡಿಸ್ತೀನಿ. ನಿಮ್ಮಲ್ಲಿ ಬಹಳ ಜನ ನಾನು ಬರೆದ ಲೇಖನಗಳನ್ನು ಓದಿರಬಹುದು, ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳನ್ನು ನೋಡಿರಬಹುದು. ಇವತ್ತು ಅದನ್ನೇ ತಾವುಗಳು ಏನು ಸಣ್ಣದಾಗಿ ಕೇಳಿದ್ರಿ, ನೋಡಿದ್ರಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಮೊದಲಿಗೆ ನಾನು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ನಾನು ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಅಲ್ಲ. ನಾನು 12ನೇ ತರಗತಿಯವರೆಗೆ ಒಂದು ಸಲನೂ ಫಸ್ಟ್ ಕ್ಲಾಸ್ ತಗೊಂಡಿಲ್ಲ. 60% ಮಾರ್ಕ್ಸ್ ನಾನು ತಗೊಂಡೇ ಇಲ್ಲ 1ರಿಂದ 12ನೇ ತರಗತಿವರೆಗೆ. ನಮ್ಮ ತಂದೆಯವರು ನನಗೆ ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದರು. ನನಗೆ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಸೇರಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ನನಗೆ PUCನಲ್ಲಿ ಬಂದಿದ್ದು 52% ಅಂಕಗಳು ಮಾತ್ರ. ಈಗೆಲ್ಲ ನೀವೆಲ್ಲ 90%, 80 ತಗೋತೀರಿ. ನಾ ತಗೊಂಡಿದ್ದು ಬರೀ 52. ಹೀಗಾಗಿ ಯಾವುದೂ ಕಾಲೇಜಿನಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ಆಗ ನಾನು ಕಲಿಯುವಂಥ ಸಂದರ್ಭದಲ್ಲಿ ಈಗಿರುವಷ್ಟು ಹೆಚ್ಚಿಗೆ ಕಾಲೇಜ್ಗಳಿರಲಿಲ್ಲ. ಇದ್ದ 2 ಕಾಲೇಜಲ್ಲಿ ಡೊನೇಷನ್ ಕೇಳಿದ್ರು. 30,000 ರೂಪಾಯಿ ಡೊನೇಷನ್ ಕೊಡಬೇಕಂತ ಕೇಳಿದ್ರು. ನಮ್ಮ ಅಪ್ಪ ಅವರು ಬರ್ತಿದ್ದ ಪಗಾರ 800 ರೂಪಾಯಿ. 800 ರೂಪಾಯಿ ಪಗಾರ, 30,000 ರೂಪಾಯಿ ಡೊನೇಷನ್ನ. ಇಷ್ಟು ಕೊಟ್ಟರೆ ನಮ್ಮ ಮನೆಗೆ ಊಟ ತಿಂಡಿ ಏನು ಮಾಡಬೇಕಂತ ಹೇಳಿ ನನಗೆ ಯೋಚನೆ ಬಂತು. ನಮ್ಮ ಅಪ್ಪಾಜಿಯವರು ಬ್ಯಾಂಕ್ನಿಂದ ಸಾಲ ಮಾಡಿ ನಿನಗೆ 30,000 ರೂಪಾಯಿ ಟ್ಯೂಷನ್ ಫೀ ಕಟ್ತೀನಿ ಅಂತ ಹೇಳಿದ್ರು, ಕ್ಯಾಪಿಟೇಷನ್ ಫೀ. ನಾನು ಆಗಿಂದ ಮೊದಲಿಂದ ಒಂದು ತಾತ್ವಿಕವಾಗಿ ವಿರೋಧವಾಗಿದ್ದೆ. ಯಾವುದೇ ಕೆಲಸಕ್ಕೂ ಡೊನೇಷನ್ ಕೊಟ್ಟು ಸೇರಬಾರ್ದಂತ. ಹೀಗಾಗಿ ಡೊನೇಷನ್ ಕೊಡಲಿಕ್ಕೆ ನಂದು ವಿರೋಧ ಇತ್ತು. ನಮ್ಮ ಅಪ್ಪಾಜಿಯವರಿಗೆ ಕೊಡಬೇಡಿ ಅಂತ ಹೇಳಿದೆ. ಅವರು ನೀನು ಇಂಜಿನಿಯರ್ ಆಗಬೇಕಂತ ಹೇಳಿ ನನ್ನ ಕನಸಿದೆ, ಇಂಜಿನಿಯರ್ ಆಗಬೇಕಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ, ಡೊನೇಷನ್ ಕೊಡಲಿಲ್ಲ. ಮತ್ತೇನು ಮಾಡ್ತೀನಿ ಅಂತ ಕೇಳಿದ್ರು. ನನಗೆ ಪತ್ರಕರ್ತ ಆಗಬೇಕಂತ ಆಸೆ ಇದೆ, ಪತ್ರಕರ್ತ ಆಗಬೇಕು, ಜರ್ನಲಿಸಮ್ ಓದ್ತೀನಿ ಅಂತ ಹೇಳಿದ್ರು. ಆಗಿನ ಕಾಲದಲ್ಲಿ ಎಲ್ಲೂ ಜರ್ನಲಿಸಮ್ ಅಂತ ಇರಲೇ ಇಲ್ಲ. ಸರಿ ಅಂತ ಹೇಳಿ ನಮ್ಮ ಅಪ್ಪಾಜಿಯವರ ದೋಸ್ತರೊಬ್ಬರು ಬಂದಿದ್ದರು. ನೋಡ್ರಿ, ನಿಮಗೆ ಇವನಿಗೆ ಇಂಜಿನಿಯರ್ ಆಗಬೇಕಂತ ಆಸೆ ಇದೆ. ಈತ BSc ಕಲ್ತ್ರೆ, ಸೈನ್ಸ್ ಕಲ್ತ್ರೆ 1 ವರ್ಷ ಶೂಟ್ ಕೊಡ್ತಾರೆ, 4 ವರ್ಷದಲ್ಲಿ ಮುಗಿಸ್ಬೋದು BSc ಸೇರಿಸಿದ್ರು ಅಂತ ಹೇಳಿದ್ರು. ನಾನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ BScಗೆ ಅಡ್ಮಿಷನ್ ಮಾಡಿಸಿದೆ. ನನಗೆ, ನೀವೆಲ್ಲ ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಿಗೆ ಸೈನ್ಸ್ ಇಷ್ಟ ಇರಬಹುದು. ನನಗೂ ಗಣಿತಕ್ಕೂ ಎಣ್ಣೆ ಸೀಗೆಕಾಯಿ. ಗಣಿತ ಒಂದು ಕಡೆ ಆದರೆ ನಾನು ಭಾಳ ದೂರ ಇರ್ತೀನಿ ಗಣಿತದಿಂದ. ನನಗಾಗಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ನನಗೆ ಅದ್ರ ಜೊತೆ ಹಿಸ್ಟ್ರಿ, ಸೋಷಿಯಲ್ ಸ್ಟಡೀಸ್, ಇಂಗ್ಲೀಷ್ ಇವೆಲ್ಲ ವಿಷಯಗಳು ಇದ್ದವು. ನಾನು ಮೊದಲ BScನಲ್ಲಿ ಇಂಗ್ಲೀಷ್ನಲ್ಲಿ, ಸೋಷಿಯಲ್ ಸ್ಟಡೀಸಲ್ಲಿ 60% ಮೇಲೆ ತಗೊಂಡೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟಲ್ಲಿ 40ಕ್ಕಿಂತ ಹೆಚ್ಚಿಗೆ ಎಲ್ಲೂ ಹೋಗಿಲ್ಲ. 100ಕ್ಕೆ 40 ಅಂಕ ಮಾತ್ರ. ಹಂಗೂ ಹಿಂಗೂ ಮೊದಲನೇ BSc ದಾಟ್ಕೊಂಡೆ. ಸೆಕೆಂಡ್ BSc ಬಂದಾಗ ನನಗೆ ಇನ್ನೂ ಜಾಸ್ತಿ ಆಯಿತು ಲೆವೆಲ್. ನನಗೇನೂ ಅರ್ಥ ಆಗ್ತಿರಲಿಲ್ಲ. ಶಾಲೆಯಲ್ಲಿ ನಮ್ಮ ಮಾಸ್ತರ್ ಏನು ಕಲಿಸ್ತಾರೆ ಏನೂ ತಿಳಿತಿರಲಿಲ್ಲ. ನಾನು ಹೀಗಾಗಿ ಎಕ್ಸಾಮಿನೇಷನ್ನಲ್ಲಿ ನಾನು
ಫಿಸಿಕ್ಸ್ನಲ್ಲಿ ಪಾಸ್ ಆದೆ, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಲ್ಲಿ ಫೇಲ್ ಆದೆ. ಇದಾದ ನಂತರ ಸಪ್ಲಿಮೆಂಟ್ರಿ ಎಕ್ಸಾಮ್ನಲ್ಲಿ ಅದನ್ನು ಪಾಸ್ ಮಾಡಿಕೊಂಡೆ. 3ನೇ BSc ಹೋದಾಗ ನಮ್ಮ ಸಬ್ಜೆಕ್ಟ್ಸ್ ಇನ್ನೂ ಕಠಿಣವಾಯಿತು. 3ನೇ BScಲಿ ಮತ್ತೆ ನಾನು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನಲ್ಲೂ ಫೇಲ್ ಆದೆ. ಕಡೆಗೆ ನಮ್ಮ ಅಪ್ಪಾಜಿಯವರಿಗೆ ಏನಪ್ಪ ಇವ ಎಂಜಿನಿಯರ್ ಆಗಬೇಕಂತ ಹೇಳಿ ಇವನಿಗೆ ನಾವು BSc ಸೇರಿಸಿದ್ವಿ. ಎಂಜಿನಿಯರಿಂಗು ಸೀಟ್ ಸಿಗಲಿಲ್ಲ, BSc ಫೇಲ್ ಆದ, ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತರು. ಒಬ್ಬನೇ ಮಗ, ಕುಟುಂಬದ ಹೆಸರು ಮುಂದೆ ತರ್ತಾನೆ ಅಂದರೆ ನಾನು ಫೇಲ್ ಆಗಿ ಮನೆಗೆ ಕೂತೀನಿ. ಭಾಳ ಬೇಸರ ಮಾಡಿಕೊಂಡ್ರು. ನೀನು ನಾಲಾಯಕ್ ಅಂದರು, ನಿನ್ನ ಫ್ರೆಂಡ್ಸ್ ಎಲ್ಲ ರ್ಯಾಂಕ್ ತೊಗೊಂಡಾರೆ ಅಂದರು. ನಮ್ಮ ಚಿಕ್ಕಪ್ಪನ ಮಗಳು ಯೂನಿವರ್ಸಿಟಿಗೆ ರ್ಯಾಂಕ್ ತೊಗೊಂಡ್ಳು. ಅವ್ರ ಮನೆ ನಮ್ಮ ಫ್ಯಾಮಿಲಿ ಕುಟುಂಬದ ಕೂಡ ಎಲ್ಲ ಯಾವುದೇ ಫಂಕ್ಷನ್ ಹೋದ್ರು ಎಲ್ಲರೂ ಅಯ್ಯೋ ನಿಮ್ಮ ಮಗ ಫೇಲ್ ಆದ್ನಲ್ಲ. ನನಗೆ ಫೇಲ್ ಆದೆ ಅಂತ ಯಾರ್ದು ಹೆದರಿಕೆ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಬಿಟ್ರು. ಯಾವುದಾದ್ರೂ ಫ್ರೆಂಡ್ಸ್ ಮನೆಗೆ ಹೋದರೆ ನಿಮ್ಮ ಮಗ ಫೇಲ್ ಆದಂತಲ್ಲ ಅಯ್ಯೋ ಪಾಪ ಅನ್ನೋರು. ಹೀಗಾಗಿ ಪ್ರತಿಯೊಬ್ಬರು ನನ್ನ ಮೇಲೆ ಕರುಣೆ ತೋರಿಸೋರು. ಏನಪ್ಪ ಮಾಡಲಿ, ಇಂಥ ಮಗನ ಹೆತ್ತದೆ ಅಂತ ನಮ್ಮ ತಾಯಿಯವರಿಗೆ ಭಾಳ ಬೇಸರ ಆಯಿತು. ಇದಕ್ಕೆ ಉಲ್ಟಾ ನೋಡ್ರಿ, ನನ್ನ ತಂಗಿ ಇದ್ದಾಳೆ, ಆಕಿ ಕ್ಲಾಸ್ಗೆ ಫಸ್ಟ್, ಎಲ್ಲ ತರಗತಿಲೂ ಫಸ್ಟ್ ರ್ಯಾಂಕ್. ಒಂದೇ ಹೊಟ್ಟೆಯಲ್ಲಿ ಇಂಥ ಇಬ್ಬರು ಹೆಂಗೆ ಹುಟ್ಟಿದ್ರು ಅಂತ ಎಲ್ಲರೂ ಕೇಳ್ತಿದ್ರು ನಮ್ಮ ತಾಯಿಗೆ. ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟಾನೆ, ಅವನು ಫೇಲ್ ಆಗಿದ್ದಾನೆ, ಮಗಳು ರ್ಯಾಂಕ್ ಬಂದಾಳಲ್ಲ ಹೆಂಗೆ ಅಂತ. ಹೆಣ್ಮಕ್ಳು ಬುದ್ಧಿ ಜಾಸ್ತಿ, ಅದಕ್ಕೆ ನೀವೆಲ್ಲ ಇನ್ನೂ ಕೂತೀರಿ. ಗಂಡು ಮಕ್ಕಳೆಲ್ಲ ಹೋದರು, ಇಲ್ಲ ಹೋಗಿಲ್ಲ, ಹೋದ್ರು ಅಂತ ಹೇಳಿದೆ. ಏನು ಮಾಡೋ, ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರು ನಮ್ಮ ಮನೇಲಿ. BSc ಫೇಲ್ ಆಯಿತು, ಏನು ಮಾಡೋದಂತೇಳಿ ನಮ್ಮ ಅಪ್ಪ ಅವರು ನಿನಗೇನೂ ನೌಕರಿ ಸಿಗೋಂಗಿಲ್ಲ, ಟೈಪಿಸ್ಟ್ ಆಗು ನೀನಂತ ಹೇಳಿದ್ರು. ನನಗೆ ಒಂದು ಟೈಪ್ ರೈಟಿಂಗ್ ತರಗತಿಗೆ ಸೇರಿಸಿದ್ರು. ನಾನು ಧಾರವಾಡದಲ್ಲಿದ್ದೆ, ಟೈಪ್ ರೈಟಿಂಗ್ ತರಗತಿಗೆ ಸೇರಿಕೊಂಡೆ, ಶಾರ್ಟ್ ಹ್ಯಾಂಡ್ ಕಲ್ತ್ಕೊಂಡೆ. ಯಾಕಂದರೆ ನನಗೆ ಪತ್ರಕರ್ತ ಆಗಬೇಕಂತ ಆಸೆ ಇತ್ತು. ಪತ್ರಕರ್ತರಿಗೆ ಶಾರ್ಟ್ ಹ್ಯಾಂಡ್ ಬರಬೇಕಾಗಿದೆ ಆಗಿನ ಕಾಲದಲ್ಲಿ. ಸೊ ಶಾರ್ಟ್ ಹ್ಯಾಂಡ್ ಕಲಿತೆ, ಟೈಪಿಂಗ್ ಕಲಿತೆ, ಎರಡರಾಗೂ ಒಳ್ಳೆ ಅಂಕಗಳು ಬಂತು, ಪಾಸ್ ಆದ. BSc ಇನ್ನೂ ಮುಗಿದಿರಲಿಲ್ವಲ್ಲ, 3ನೇ 2 ಸಬ್ಜೆಕ್ಟ್ ಫೇಲ್ ಆಗಿದ್ದೆ. ಸೆಪ್ಟೆಂಬರ್ನಲ್ಲಿ ಮತ್ತೆ ಅಪಿಯರ್ ಆದೆ. ಫಿಸಿಕ್ಸ್ ಪಾಸ್ ಆಯಿತು, ಮತ್ತೆ ಮ್ಯಾಥ್ಸ್ ಫೇಲ್ ಆಯಿತು. ಇನ್ನೂ ಭಾಳ ಬೇಸರ ಬತ್ಕೊಂಡ್ರು ನಮ್ಮ ಮನೆಯವರು. ಮತ್ತೆ ಮಾರ್ಚ್ನಲ್ಲಿ ಮತ್ತೆ ಪರೀಕ್ಷೆ ಕಟ್ಟಿದೆ. ಮಾರ್ಚ್ನಲ್ಲಿ ನಾನು ಗಣಿತದಲ್ಲಿ 36 ಅಂಕ ತಗೊಂಡು ಪಾಸಾದೆ. ನಾನು ಎಲ್ಲರ ಮುಂದೆನೂ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು BSc ಮೊದಲನೇ ವರ್ಷ ಮೊದಲ ಅಟೆಂಪ್ಟ್, 2ನೇ ವರ್ಷ 2ನೇ ಅಟೆಂಪ್ಟ್, 3ನೇ ವರ್ಷ 3ನೇ ಅಟೆಂಪ್ಟ್. ನಾನು 3 ಸಲ BSc ಫೇಲ್ ಆಗಿದ್ದೀನಿ. ಅದು BSc ಪಾಸ್ ಆಗಿದ್ದು 3rd ಕ್ಲಾಸ್. ಇಷ್ಟು ನೆನಪಲ್ಲಿ ಇಟ್ಕೊಳ್ರಿ. ಈ 3rd ಕ್ಲಾಸ್ BSc 3ನೇ ಅಟೆಂಪ್ಟಲ್ಲಿ ಪಾಸ್ ಆದ ವಿದ್ಯಾರ್ಥಿ ಇವತ್ತಿ ವೇದಿಕೆ ಮೇಲೆ ಬಂದು ಹೆಂಗೆ ಮಾತಾಡ್ತಿದ್ದಾನೆ, ಯಾವ ಕಾರಣಕ್ಕೆ ನನ್ನ ಜೀವನದಲ್ಲಿ ತಿರುವು ಬಂತು, ಏನು ಬದಲಾಯಿತು, ಇದು ತಿಳಿಸೋಕ್ಕೆ ಇಲ್ಲಿ ಬಂದಿದ್ದೀನಿ. ಯಾಕೆಂದ್ರೆ ನಿಮ್ಮಲ್ಲಿ ಅನೇಕರು ನಿಮ್ಮ ಮಾತಾಪಿತರು ನಿಮ್ಮ ಮೇಲೆ ನನ್ನ ಮಗ ಹಿಂಗಾಗ್ತಾನೆ, ನನ್ನ ಮಗಳು ಹಿಂಗಾಗ್ತಾಳೆ ಅಂಥೇಳಿ ಕನಸು ಕಟ್ಟಿರ್ತಾರೆ. ಆ ಕನಸೆಲ್ಲ ಮುರಿದೋದರೆ, ಛಿದ್ರ ಆದರೆ ಅವರಿಗೆ ಬೇಸರ ಆಗುತ್ತೆ. ಆ ಬೇಸರ ಅವರು ನಮ್ಮ ಮೇಲೆ ಕೋಪದ ರೂಪದಲ್ಲಿ ತೋರಿಸ್ತಾರೆ. ನಮ್ಮ ಅಪ್ಪ ಅವರಂತೂ ನನ್ನ ಜೊತೆ ಮಾತು ಬಿಟ್ಟಿದ್ರು, ಇವ ನಾಲಾಯಕ್ ಅಂತ ಹೇಳಿ ಎಲ್ರಿಗೂ ನೀನು ನನ್ನ ಮಗ ಅಂತಾನೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳೋದು. ಹೀಗಾಗಿ ಏನು ಮಾಡೋದು, ನಾ BSc ಪಾಸ್ ಆದಮೇಲೆ ನಮ್ಮ ಅಪ್ಪ ಅವ್ರು ಕೇಳಿ ಏನು ಮಾಡ್ತಿ, ನಾ ಮೊದಲಿಂದ ಒಂದೇ ಗುರಿ, ಪತ್ರಕರ್ತ ಆಗಬೇಕು. ಪತ್ರಕರ್ತ ಆಗಬೇಕಾದ್ರೆ ಏನು ಮಾಡಬೇಕು, BScಗೆ ನೌಕರಿ ಯಾರು ಕೊಡ್ತಾರೆ ಅಂತ ಕೇಳಿದ್ರು. ನಾನು ಇಲ್ಲ, ನಾನು MA ಸಾಹಿತ್ಯದಲ್ಲಿ MA ಮಾಡ್ತೀನಿ ಅಂತ ಹೇಳಿದೆ. ನನಗೆ ಇಂಗ್ಲೀಷ್ ಪತ್ರಕರ್ತ ಆಗಬೇಕಂತ ಆಸೆ ಇತ್ತು. ಹೀಗಾಗಿ ಇಂಗ್ಲೀಷ್ ಸಾಹಿತ್ಯನ ಕಲಿಬೇಕಂತ ಹೇಳಿ ಇಂಗ್ಲೀಷ್ ಸಾಹಿತ್ಯದ MA ಕೋರ್ಸ್ಗೆ ಅರ್ಜಿ ಸಲ್ಲಿಸಿದೆ.
ಅರ್ಜಿ ಸಲ್ಲಿಸಿದಾಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿವರೆಗೆ ಯಾರ್ದು MA ತರಗತಿಗೆ BSc ಪಾಸ್ ಆದವರಿಗೆ ಇಲ್ಲಿವರೆಗೂ ಯಾರು ಅಡ್ಮಿಷನ್ ಕೊಟ್ಟಿರಲಿಲ್ಲ. ನಾನು ಛಲ ಬೆಳೆದೆ 17 ಬಾರಿ ಗಜ್ನಿ ಮಹಮ್ಮದ್ ಹೆಂಗೆ ದಂಡಯಾತ್ರೆ ಮಾಡ್ದ ಅದೇ ರೀತಿ ಪ್ರಯತ್ನ ಪಟ್ಟು ಕಡೆಗೆ MA ಪದವಿನಲ್ಲಿ ಒಂದು ಸೀಟ್ ತಗೊಂಡೆ. ಸೀಟ್ ತಗೊಂಡಾಗ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ನಮ್ಮ ಪ್ರೊಫೆಸರ್ ಹೇಳಿದ್ರು, ಭಾಳ ಕಷ್ಟಪಟ್ಟು ಸೀಟ್ ಕೊಟ್ಟಿದ್ದೀನಪ್ಪ, ನೀನು ನನಗೆ ಮಾನ ತೆಗಿಬೇಡ, ಖಂಡಿತವಾಗಿ ಸೆಕೆಂಡ್ ಕ್ಲಾಸ್ ಬರಬೇಕು ಅಂದರು. ಯಾಕೆಂದ್ರೆ ಅವ್ರು ಒಂದು ಲೆವೆಲ್ ಬೇಕಾಯ್ತು ಜಾಸ್ತಿ. BSc ಥರ್ಡ್ ಕ್ಲಾಸ್ ಬಂದಿದ್ದೆ, MA ಸೆಕೆಂಡ್ ಕ್ಲಾಸ್ ಬರಲಿ ಅಂತ. ಭಾಳ ನಾನು ನಮ್ಮ ಪ್ರೊಫೆಸರಿಗೆ ಪ್ರಾಮಿಸ್ ಮಾಡಿದ್ದೆ, ನಾನು ಖಂಡಿತವಾಗಿ ಒಳ್ಳೆಯ ಅಂಕಗಳು ತೆಗಿತೀನಿ ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ನಾನು ಅಭ್ಯಾಸ ಮಾಡಿದೆ. MA ರಿಸಲ್ಟ್ ಬಂದಾಗ ನಾನು ವಿಶ್ವವಿದ್ಯಾಲಯಕ್ಕೆ ಮೊದಲನೇ ರ್ಯಾಂಕ್ ಪಡೆದೆ, ಫಸ್ಟ್ ರ್ಯಾಂಕ್. ನಮ್ಮ ಅಪ್ಪಾಜಿಯವರಿಗೆ ಭಾಳ ಆಶ್ಚರ್ಯ ಆಯಿತು. ಥರ್ಡ್ ಕ್ಲಾಸು ಥರ್ಡ್ ಅಟೆಂಪ್ಟ್ BSc ಆದವ ಇವ ಹೆಂಗೆ ಬಂದ, MAನಲ್ಲಿ ಗೋಲ್ಡ್ ಮೆಡಲ್ ಹೆಂಗೆ ತಗೊಂಡ? ಅದು ಗುಟ್ಟು ನಿಮಗೆ ಹೇಳ್ತೀನಿ. ಯಾರಿಗೂ ವಸೀಲಿ ಹಚ್ಚಲಿಲ್ಲ, ಕ್ವಶನ್ ಪೇಪರ್ ಲೀಕ್ಔಟ್ ಮಾಡಲಿಲ್ಲ. ಇಲ್ಲಿ ಕಲಬುರಗಿ ಅಂದರೆ PSI ಎಕ್ಸಾಮ್ ಏನೇನು ಬರುತ್ತೆ ನನಗೆ, ಕ್ವಶನ್ ಪೇಪರ್ ಏನೋ ಲೀಕ್ಔಟ್ ಆಗಿದೆ, ಯಾರಿಗೂ ಕ್ವಶನ್ ಪೇಪರ್ ಕೊಡಂತ ಕೇಳಲಿಲ್ಲ. ಒಂದು ದಿನಕ್ಕೆ 12 ತಾಸು ಅಭ್ಯಾಸ ಮಾಡಿದೆ, 12 ತಾಸು. ಈಗ ಮುಂದೆ ಹೇಳಿದೆ, ಅದರಿಂದ ಹೆಂಗೆ ನಿಮಗೆ ಅನುಕೂಲ ಆಗ್ತದೆ ಅಂತ ಟಿಪ್ಸ್ ಕೊಡ್ತೀನಿ ನಾನು. ಯಾಕೆಂದರೆ ನನ್ನ ಸಬ್ಜೆಕ್ಟ್ ಇರೋದು ಸಿವಿಲ್ ಸರ್ವಿಸ್, ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾನು ಮಾತಾಡಲಿಕ್ಕೆ ಬಂದಿರೋದು. ಸರಿ, MA ಆಯಿತು, ಮುಂದೇನು ಮಾಡ್ತೀಯ ಅಂತ ಕೇಳಿದ್ರು ನಮ್ಮ ಅಪ್ಪಾಜಿ. ನಾನು ಪತ್ರಕರ್ತ ಆಗ್ತೇನೆ, ನನಗಿದ್ದಿದ್ದು ಒಂದೇ ಉದ್ದೇಶ ಅಲ್ಲ, ಪತ್ರಕರ್ತ ಆಗಬೇಕಂತ ಹೇಳಿ. ಪತ್ರಕರ್ತ ಆಗ್ತೀನಿ ಅಂಥೇಳಿ ನಾನು ಆ ಸಮಯದಲ್ಲಿ ಹುಬ್ಬಳ್ಳಿನಲ್ಲಿ ಇದೇ ಸಂಯುಕ್ತ ಕರ್ನಾಟಕ, ಆಗ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದೇ ಒಂದು ಪತ್ರಿಕೆ, ಯಾವ ವಿಜಯ ಕರ್ನಾಟಕ ಇಲ್ಲ, ವಿಜಯವಾಣಿ ಇಲ್ಲ, ಯಾವ್ಯಾವೂ ಇಲ್ಲ. ಸಂಯುಕ್ತ ಕರ್ನಾಟಕ ಒನ್ ಆ್ಯಂಡ್ ದಿ ಓನ್ಲಿ ಪೇಪರ್. ಅದರ ಸಂಪಾದಕರ ಹತ್ರ ಹೋದೆ. RR ದಿವಾಕರ್ ಅಂತ ಬಹಳ ಭಾರತದಲ್ಲ, ಅವರು ಗಾಂಧಿವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಹತ್ರ ಹೋದೆ, ನಂಗೊಂದು ನೌಕರಿ ಕೊಡ್ರಿ ಅಂತ. ನೀನು MA ಇಂಗ್ಲೀಷ್ ಮಾಡಿದಲ್ಲಪ್ಪ, ಕನ್ನಡ ಎಲ್ಲ ಬರ್ತದೆ ನಿನಗೆ, ಇದು ಕನ್ನಡ ಪೇಪರ್ ಅಂದರು. ಇಲ್ರಿ, ನನ್ನ ಕನ್ನಡನೂ ಬರ್ತದೆ, ಇಂಗ್ಲೀಷ್ ಅಷ್ಟೇ ಅಂತ. ಯಾಕೆ, ಒಂದು ಮಾತು ನಿಮ್ಗೆ ಹೇಳ್ತೀನಿ, ಇಂಗ್ಲೀಷ್ ಎಷ್ಟು ಮುಖ್ಯನೋ ಕನ್ನಡನೂ ಅಷ್ಟೇ ಮುಖ್ಯ. ನಾನು PUC ಮಟ್ಟ ಕನ್ನಡದಲ್ಲೇ ಕಲ್ತಿದ್ದು, ಇಂಗ್ಲೀಷ್ ಭಾಷೆಯಲ್ಲಿ MA ಪಾಸ್ ಮಾಡಿ ಗೋಲ್ಡ್ ಮೆಡಲ್ ತಗೊಂಡೆ. ಆದರೆ ನನ್ನ ಗ್ರೌಂಡಿಂಗ್ ಫೌಂಡೇಶನ್ ಏನಿದೆ ಕನ್ನಡದಲ್ಲೇ ಆಗಿದ್ದು. ಕನ್ನಡ ಭಾಷೆ ನನ್ನ ಮಾತೃಭಾಷೆ, ನನ್ನ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಬರ್ತದೆ, ಬರಿತೀನಿ ಅಂತ ಹೇಳಿದೆ. ಅವರು ಟೆಸ್ಟ್ ಕೊಟ್ಟರು, ಟೆಸ್ಟ್ ಮಾಡಿದ್ರು, ನನಗೆ ನೌಕರಿ ಕೊಟ್ಟರು. ನಾನು ಸಂಯುಕ್ತ ಕರ್ನಾಟಕದಲ್ಲಿ 1971, ಈಗಾಗಲೇ ಎಷ್ಟು ವರ್ಷ ಆಯಿತು, 55 ವರ್ಷ ಆಯಿತು. ಆಗ ನಾನು ಒಂದು ನೌಕರಿ ಕೊಟ್ಟರು, ಟ್ರೈನಿ ಜರ್ನಲಿಸ್ಟ್ ಅಂತ. 100 ರೂಪಾಯಿ ಪಗಾರ. ಧಾರವಾಡದಿಂದ ಹುಬ್ಬಳ್ಳಿ ಬರಬೇಕಾದ್ರೆ 32 ರೂಪಾಯಿ ರೈಲ್ವೆ ಪಾಸ್, ಇನ್ನು 68 ರೂಪಾಯಿ ಉಳಿತಿತ್ತು. ಆದರೆ ದಿನಾಲು ಪೂರಿ ಬಾಜಿ ಅಷ್ಟೇ ನಮ್ಮದು. ಪಕ್ಕದ ಸಂಯುಕ್ತ ಕರ್ನಾಟಕ ಕೊಪ್ಪಿಕೂರು ರೋಡ್ ಪಕ್ಕದಲ್ಲಿ ಒಂದು ಸಣ್ಣ ಹೋಟೆಲಿತ್ತು. ಮಧ್ಯಾಹ್ನದ ಊಟಕ್ಕೆ ಪೂರಿ ಬಾಜಿ ತಿಂದು ಒಂದು ಕಪ್ ಟೀ ಕುಡಿದ್ರೆ ಮುಗೀತು. ಹಿಂಗೆ ಮಾಡಿದೆ. ಅಷ್ಟರಾಗೆ ನಮ್ಮ ಅಪ್ಪಾಜಿಯವರು ನನಗೆ ರಿಪಬ್ಲಿಕ್ ಡೇ ಪೆರೇಡ್ ಕರ್ಕೊಂಡು ಹೋದರು. ಪೆರೇಡಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿ, ಈ ನೆನ್ನೆ ಬಂದಿದ್ರಲ್ಲ ಇಲ್ಲಿ ನಿಮ್ಮಲ್ಲೂ ಮಾತಾಡ್ಲಿಕ್ಕೆ, ಆ ಥರ ಒಬ್ಬರು ಜಿಲ್ಲಾಧಿಕಾರಿ, ಯುವ ಜಿಲ್ಲಾಧಿಕಾರಿ ಇದ್ದರು. ಅವರು ಪೆರೇಡ್ ಸೆಲ್ಯೂಟ್ ತೊಗೊಂಡ್ರು. ಅಪ್ಪಾಜಿಯವರು ಹೇಳಿದ್ರು, ಇವನ್ ಥರ ನೀನು ಆಗಬೇಕಲ್ಲ ಒಂದು ದಿವಸ ಅಂತ. ಆಯಿತು, ನೋಡೋಣ ಅಂತ ಹೇಳಿದ್ರು. ಪೆರೇಡ್ ಕಮಾಂಡ್ ಮಾಡಿದ್ದು ಒಬ್ಬ IPS ಅಧಿಕಾರಿ, ಸೆಲ್ಯೂಟ್ ಮಾಡಿದ್ದವರು ಭಾಳ
ಸ್ಮಾರ್ಟಾಗಿ ಯೂನಿಫಾರ್ಮ್ ಹಾಕ್ಕೊಂಡಿದ್ರು. ನಮ್ಮ ತಾಯಿ ಅವರನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಮ್ಮ ಯೂನಿಫಾರ್ಮ್ನಾಗೆ, ನಿನ್ನನ್ನು ಯೂನಿಫಾರ್ಮ್ನಾಗ ನೋಡಬೇಕಂತ ಹೇಳಿದ್ರು. ಅಪ್ಪಗೆ ನಾನು ಕಲೆಕ್ಟರ್ ಆಗಬೇಕಂತ, DC ಆಗಬೇಕಂತ, ನಮ್ಮ ತಾಯಿಗೆ ನಾನು SP ಆಗಬೇಕಂತ, ಯೂನಿಫಾರ್ಮ್ ಹಾಕ್ಬೇಕಂತ. ಯಾರದ್ದು ನನಗೆ ಏನಾಗಬೇಕು ಅಂತಿಲ್ಲ, ಏನು ಅಪ್ಪ ಅಮ್ಮ ನಾನು ಇಷ್ಟೆಲ್ಲ ಅವರಿಗೆ ಇಷ್ಟು ವರ್ಷ BSc ಫೇಲ್ ಆಗಿ ಅವ್ರ ಮನಸ್ಸು ನೋಯಿಸಿದ್ದೀನಿ. ಈಗಾಗಲೇ ಒಂಚೂರು ಅವ್ರಿಗೇನೋ ನನ್ನ ಮಗ ಮುಂದೆ ಬರಲಿ ಅಂತಿದ್ದೆ, ನೋಡೋಣ ಅಂಥೇಳಿ. ಆ ಟೈಮಲ್ಲಿ ಧಾರವಾಡದಂಥ ಊರಲ್ಲಿ 10 ಮಂದಿನೂ ಬರೀತಿರಲಿಲ್ಲ ಪರೀಕ್ಷೆ, 10 ಮಂದಿನೂ ಬರೀತಿರಲಿಲ್ಲ. ಇಡೀ ಕರ್ನಾಟಕಕ್ಕೆ ಒಂದೇ ಸೆಂಟರು, ಬೆಂಗಳೂರು ಸೆಂಟರ್. ಪರೀಕ್ಷೆ ಯಾರೂ ಬರದೇ ಇಲ್ಲ. ಹೆಂಗೆ ಅಭ್ಯಾಸ ಹೆಂಗೆ ಮಾಡೋದು ನಮ್ಗೆ ಗೊತ್ತೇ ಇಲ್ಲ. ಯಾವುದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲ, ಗೈಡ್ ಇಲ್ಲ, ಯಾರ್ಯಾರಿಲ್ಲ. ಹಂಗೆ ನಾವೇ ಖುದ್ದಾಗಿ ಕುಂತು ಅಭ್ಯಾಸ ಮಾಡಿದೆ. ನಮ್ಮ ಪ್ರೊಫೆಸರ್ಸ್ ಏನಿದ್ರು ಯೂನಿವರ್ಸಿಟಿನಲ್ಲಿ, ಶಿಕ್ಷಕರು, ಅವ್ರು ನೆನಿಬೇಕು, ನಾನು ಬಹಳ ಸಹಾಯ ಮಾಡಿದ್ರು. ಮುಂದೆ ನಿಮಗೆ ಹೇಳ್ತೀನಿ, ನಾನು ಮಾಡಿದ ಅತ್ಯಂತ ಪ್ರಮುಖ ಕೆಲವು ಟಿಪ್ಸ್ ಇಲ್ಲಿ ಕೊಡ್ತೀನಿ. ಒಂದು, ನಾನು ಪತ್ರಕರ್ತ ಆದ ಕಾರಣಕ್ಕೆ ಪ್ರತಿದಿನವೂ 5 ಪತ್ರಿಕೆ ಓದ್ತಾ ಇದ್ದೆ. 5 ಪತ್ರಿಕೆ ಸಂಯುಕ್ತ ಕರ್ನಾಟಕದಲ್ಲಿದ್ದೆ, ಅಲ್ಲಿ ಬೇಕಾದಷ್ಟು ಪತ್ರಿಕೆ ಆಫೀಸ್ ಕಚೇರಿಗೆ ಬರೋದು. 5 ಪತ್ರಿಕೆ ಓದ್ತಿದ್ದೆ. ಎರಡನೇದು, ಆ ಪತ್ರಿಕೆ ಓದೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ಇಂಡಿಯಾದಲ್ಲಿ ಏನಾಗ್ತಿದೆ, ವಿದೇಶದಲ್ಲಿ ಏನಾಗ್ತಿದೆ, ಅದು ನನಗೆ ಆಸಕ್ತಿ ಹುಟ್ಟಿತು. ಎರಡನೇದು, ಬೇರೆ ಬೇರೆ ಪೇಪರ್ ಓದೋದ್ರಿಂದ ನಮಗೆ ಯಾವ ರೀತಿ ಇವರು ಬರೀತಾರೆ, ಪತ್ರಕರ್ತರಲ್ಲಿ ಬೇಕಾದ ಜನ ಇದ್ದಾರೆ, ಗೊತ್ತಿದೆ ಅವರಿಗೆ, ಇಷ್ಟು ಪದ ಮಿತಿಯಲ್ಲಿ ಬರಿಬೇಕು. ಪತ್ರಿಕೆಗಳಲ್ಲಿ ಸ್ಪೇಸ್ ಭಾಳ ಕಡಿಮೆ ಇರುತ್ತೆ. ಆ ಸ್ಪೇಸಲ್ಲಿ ಹೊಂದಿಸೋಷ್ಟು ಪದದಲ್ಲೇ ನಾವು ನಮ್ಮ ವರದಿ ಬರಿಬೇಕು. ಅದೇ ಹೇಗೆ ಮಾಡೋದು ಅದನ್ನು ಕಲ್ತ್ಕೊಂಡೆ. ಇವೆಲ್ಲ ಮುಂದೆ ಭಾಳ ಪ್ರಯೋಜನಕ್ಕೆ ಬಂತು. ಅದಾದ ಮೇಲೆ ನಾನು ಸಿವಿಲ್ ಸರ್ವಿಸಸ್ ಪರೀಕ್ಷೆ 1973 ಅಪಿಯರ್ ಆದೆ. ಮೊದಲ ಪ್ರಯತ್ನ ರಿಟರ್ನ್ ಪರೀಕ್ಷೆ ಪಾಸಾದೆ, ಫಸ್ಟ್ ಅಟೆಂಪ್ಟ್. ಇಂಟರ್ವ್ಯೂಗೆ ಹೋದೆ. ಆ ಟೈಮಲ್ಲಿ ಇಂಟರ್ವ್ಯೂ ಏನು ನಮ್ಗೆ ಗೊತ್ತೇ ಇರಲಿಲ್ಲ. ಈಗ ನಾನೇ ಇಂಟರ್ವ್ಯೂ ಹೇಗೆ ಮಾಡಬೇಕಂತ 100 ಜನಕ್ಕೆ ಪಾಠ ಹೇಳ್ಕೊಡ್ತೀನಿ. ಇಂಟರ್ವ್ಯೂ ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅವ್ರು ಏನೋ ಪ್ರಶ್ನೆ, ಅವ್ರು ಕೇಳಿದ ಪ್ರಶ್ನೆಗೆ ನಾನು ಏನೋ ಉತ್ತರ ಕೊಟ್ಟೆ. 25 ನಿಮಿಷ ಇಂಟರ್ವ್ಯೂ ಆಯಿತು. ಏನಾಯಿತು ಏನೋ ಗೊತ್ತಿಲ್ಲ. ನನಗೆ IAS ಸಿಗಲಿಲ್ಲ. ಮೊದಲ ಬಾರಿ IPS ಪಾಸ್ ಆದೆ ನಾನು. ಫಸ್ಟ್ ಅಟೆಂಪ್ಟ್ UPSC ರಿಟರ್ನ್ ಟೆಸ್ಟ್ ಪಾಸ್, ಇಂಟರ್ವ್ಯೂನು ಪಾಸ್, IPS ಸಿಕ್ತು. IPS ಸಿಕ್ಕ ನಂತರ ಏನು ಮಾಡಿದೆ, ಹೋಗಲಿಲ್ಲ, ನೌಕರಿಗೆ ಸೇರಲಿಲ್ಲ. ಯಾಕೆಂದ್ರೆ ಯಾರೋ ನನಗೆ ಹೇಳಿದ್ರು IPSಗಿಂತ IAS ದೊಡ್ಡದು, ಕಲೆಕ್ಟರ್ ಸಾಹೇಬರು SP ಸಾಹೇಬ್ರ ಹತ್ರ ಸೆಲ್ಯೂಟ್ ತಗೋತಾರೆ ಅಂತ. ಹೀಗಾಗಿ ನೌಕರಿಗೆ ಸೇರಲಿಲ್ಲ. ಭಾಳ ಮಂದಿ ಕೇಳಿದ್ರು, ಇವಂಗೆ IPS ಸೇರಲಿಲ್ಲ, ಎಂಥ ಮೂರ್ಖ ಅಂತ. ಹೋಗಲಿಲ್ಲ. ಎರಡನೇ ಬಾರಿ ಮತ್ತೆ ಪರೀಕ್ಷೆ ಬರೆದೆ. ಎರಡನೇ ಬಾರಿ ರಿಟರ್ನ್ ಟೆಸ್ಟ್ ಪಾಸ್. ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂನಲ್ಲಿ ಹಿರಿಯರಿಗೆ ಭಾಳ ಮಂದಿ ಗೊತ್ತಿದೆ. ಈ ಗುಲ್ಬರ್ಗಾದಲ್ಲಿ DC ಆಗಿದ್ದರು SV ರಂಗನಾಥ್ ಅಂತ. ಅವರು 4 ಮುಖ್ಯಮಂತ್ರಿಗಳಿಗೆ ಸೆಕ್ರೆಟರಿ ಆಗಿದ್ದರು. ಅವ್ರ ಬಗ್ಗೆ ನನ್ನ ಮೊದಲಿಂದ ಗೊತ್ತಿತ್ತು. ರಂಗನಾಥ್ ಅವರು ಡೆಲ್ಲಿನಲ್ಲಿ ಭಾಳ ಪ್ರತಿಭಾವಂತ ವಿದ್ಯಾರ್ಥಿ, ಭಾಳ ಬುದ್ಧಿವಂತರು. ಇಂಟರ್ವ್ಯೂನಲ್ಲಿ ನನಗಿಂತ ಮುಂಚೆ ಅವರು ಹೋದರು. ರಂಗನಾಥ್ ಹೋಗಿದ ತಕ್ಷಣ ನನಗೆ ಮೈಯೆಲ್ಲ ನಡ್ಕ ಶುರು ಆಯಿತು. ಯಾಕೆಂದರೆ ಅವರಷ್ಟು ಬುದ್ಧಿ ನನಗಿಲ್ಲ ಅಂತ ಗೊತ್ತಿತ್ತು. ಅವರು ಮ್ಯಾಥಮೆಟಿಕ್ಸಲ್ಲಿ ನಾನು 0 ಆದರೆ ಅವರು 100. ಎಲ್ಲಪ್ಪ ನನ್ನ ಗತಿ ಎಂದೆ. ನನಗೆ ಎದೆಲ್ಲ ಡವ್ ಅಂತಿತ್ತು. ರಂಗನಾಥ್ ಹೋದರು, ಇಂಟರ್ವ್ಯೂ ರೂಮಿಂದ ವಾಪಸ್ ಬಂದರು. ನೆಕ್ಸ್ಟ್ ಗುರುಪ್ರಸಾದ್ ಕರೆದರು, ನಾ ಹೋದೆ. ಮೊದಲೇ ಹೆದರಿಕೆ, ಭಯ.
ಇಂಟರ್ವ್ಯೂ ಬೋರ್ಡು ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರನೇ ಏನೋ ಕೊಡ್ತೀನಿ. ಪಾಪ ಅವರು ಸಾವರ್ಸ್ಕೊ ಒಂದು ಗ್ಲಾಸ್ ನೀರು ಕುಡಿ ಅಂದರು. ಒಂದು 2 ನಿಮಿಷ ಟೈಮ್ ಕೊಟ್ಟರು. ಏನಾದರೂ ಏನು ಬರಲೇ ಇಲ್ಲ. ರಂಗನಾಥ್ ನನ್ನ ತಲೆಯಿಂದ ಹೋಗಲೇ ಇಲ್ಲ. ಕಡೆಗೆ ಆ ಇಂಟರ್ವ್ಯೂನಲ್ಲಿ ಭಾಳ ಕಡಿಮೆ ಮಾರ್ಕ್ಸ್ ಬಂತು. ನನಗೆ IAS ಸಿಗಲಿಲ್ಲ, IPS ಸಿಗಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಸಿಕ್ತು. ಮೊದಲೇ ಗಣಿತದಲ್ಲಿ ನಾನು ಫೇಲ್. ಇನ್ಕಮ್ ಟ್ಯಾಕ್ಸ್ ಎಲ್ಲ ಬರೀ ಗಣಿತನ ಕ್ಯಾಲ್ಕುಲೇಷನ್. ಇದೆಂಗಪ್ಪ ಹೋಗಲಿ ಅಂತ ಅದು ಹೋಗಲಿಲ್ಲ. ಅದಾದ ನಂತರ 3ನೇ ಸಲ ಬರೆದೆ. 3ನೇ ಸಲನೂ ರಿಟರ್ನ್ ಟೆಸ್ಟ್ ಪಾಸ್. 3ನೇ ಸಲನೂ ಇಂಟರ್ವ್ಯೂ ಹೋದೆ. 3ನೇ ಸಲ ಇಂಟರ್ವ್ಯೂನಲ್ಲಿ ಮತ್ತೆ IPS ಸಿಕ್ತು. ಆಗ ನನ್ನ ಮನಸ್ಸಿಗೆ ಅನ್ನಿಸ್ತು, ನನ್ನ ಹಣೆಯಲ್ಲಿ ಭಗವಂತ ಬರೆದಾನೆ, ಇವ ಯೂನಿಫಾರ್ಮ್ ಹಾಕಲಿಕ್ಕೆ ಬೇಕು, ಇವ ಕಲೆಕ್ಟರ್ ಆಗಬಾರ್ದು, ಯೂನಿಫಾರ್ಮಲ್ಲೇ ಇರಬೇಕಂತ. ಸರಿ ಅಂತ ನಾನು ನೌಕರಿ ಸೇರಿಕೊಂಡೆ. ಇದು ನನ್ನ ಜೀವನ. ನಾನು ಇನ್ನೆರಡು ವಿಷಯ ಹೇಳ್ತೇನೆ. ನೌಕರಿಗೆ ಸೇರಿಕೊಂಡೆ. ನಾನು ತರಬೇತಿ ಮುಗಿದ ತಕ್ಷಣ ವೃತ್ತಿ ತರಬೇತಿ ಬಂದಿದ್ದು ಇದೇ ಕಲಬುರಗಿಗೆ. ಕಲಬುರಗಿನಲ್ಲಿ 1977 ಇದೇ ಕಲಬುರಗಿಯಲ್ಲಿ ಬಂದು, ಇನ್ನೂ ನನ್ನ ನೆನಪಿದೆ. ಖಮರುಲ್ ಇಸ್ಲಾಂ ಫಸ್ಟ್ ಟೈಮ್ MLA ಆದರು. ಅವರ ಪ್ರೊಸೆಷನ್ ಬಂದಾಗ ಇಲ್ಲಿ ಲಾಠಿ ಚಾರ್ಜ್ ಮಾಡಿದ್ವಿ MSK ಮಿಲ್ ಹತ್ರ. ಅದು ಕೂಡ ನೆನಪಿದೆ. ಕಲಬುರಗಿಯಿಂದ ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದೆ. ಇದೇ ಕಲಬುರಗಿಲೇ ನಾನು SP ಆಗಿದ್ದೆ. ಇದೇ ಕಲಬುರಗಿಲೇ DIG ಆಗಿದ್ದೆ. ಹೀಗಾಗಿ ಅದಕ್ಕಿಂತ ಹೆಚ್ಚಾಗಿ ಹುಣಸವಾಡಿ ರಾಜನ್ ಹೇಳಿದ್ರಲ್ಲ, ಇದೇ ಕಲಬುರಗಿಯವರಾದ ಧರಮ್ ಸಿಂಗ್ ಅವ್ರ ಜೊತೆ ನಾನು ಗುಪ್ತಚರ ವಿಭಾಗದ ಅಡಿಷನಲ್ DG ಆಗಿದ್ದೆ. ಅವರು ಎಷ್ಟು ದಿವಸ CM ಆಗಿದ್ರು ಅಷ್ಟು ದಿವಸ ಅವ್ರ ಜೊತೆ ಇದ್ದೆ. ಗುಲ್ಬರ್ಗಾಗೂ ನನಗೂ ಭಾಳ ಹತ್ತಿರದ ನಂಟು. ಹಾಗಾಗಿ ಸಂಯುಕ್ತ ಕರ್ನಾಟಕದವರು ಇಲ್ಲಿ ಬರಲಿಕ್ಕೆ ಕರೆದಾಗ ನಾ ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇರಲಿಲ್ಲ. ಇವತ್ತು ನನಗೆ ಬರಲಿಕ್ಕೆ ಭಾಳ ಕಷ್ಟ ಇತ್ತು. ನಮ್ಮ ಮನೆಯಲ್ಲಿ ನಾನು ಅಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಇತ್ತು. ಆದರೂ ಕಲಬುರಗಿ ಅಂತ ಬಂದಿದ್ದೀನಿ. ಯಾಕೆ? ಭಾಳ ಮಂದಿ ಹೇಳ್ತಾರೆ ಕಲಬುರಗಿ ಹಿಂದುಳಿದ ಜಿಲ್ಲೆ ಅಂತ. ನಾ ಹೇಳ್ತೀನಿ ಕಲಬುರಗಿ ಹಿಂದುಳಿದಿಲ್ಲ. ಕಲಬುರಗಿ ಮಂದಿ ನಾನು ಅಮೇರಿಕಾದಲ್ಲಿ ಭೇಟಿಯಾಗಿದ್ದೀನಿ, ಕೆನಡಾದಲ್ಲಿ ಭೇಟಿಯಾಗಿದ್ದೀನಿ, ಇಂಗ್ಲೆಂಡಲ್ಲಿ ಭೇಟಿಯಾಗಿದ್ದೀನಿ. ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಅದು ಹಣೆಪಟ್ಟಿ ಬಂದ್ಬಿಟ್ಟಿದೆ. ಕಲಬುರಗಿ ಹಿಂದುಳಿದ ಜಿಲ್ಲೆಯನ್ನು ಹಣೆಪಟ್ಟಿ ಬಂದಿದೆ. ಅದು ನಿಮ್ಮೆಲ್ಲರ ಮನಸ್ಸಿನಲ್ಲಿ, ನಾವು ಹಿಂದುಳಿದ ಜಿಲ್ಲೆಗೆ ಸೇರಿದ್ದೀವಿ, ಮೈಸೂರು ಕಡೆಯವರು ನಮಗಿಂತ ಬುದ್ಧಿವಂತರು, ಧಾರವಾಡ ಕಡೆಯವರು ನಮಗಿಂತ ಬುದ್ಧಿವಂತರು, ಬೆಂಗಳೂರು ಎಲ್ರಿಗಿಂತ ಮೀರಿಸ್ತಾರೆ, IT BTಲೆಲ್ಲ ಅವರೇ ಇದ್ದಾರೆ. ಇದು ಶುದ್ಧ ಸುಳ್ಳು. ನಿಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ಬುದ್ಧಿ ಬೆಂಗಳೂರವ್ರಿಗೂ ಇದೆ, ಅಷ್ಟೇ ಬುದ್ಧಿ ಮೈಸೂರವ್ರಿಗೂ ಇದೆ. ಯಾಕೆ ಕಲಬುರಗಿ ಜನ ಹೆಚ್ಚಿನ ರೀತಿಯಲ್ಲಿ ಈ ಥರ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಬಂದಿಲ್ಲ ಅಂದರೆ ಅವರಿಗೆ ಈ ಬಗ್ಗೆ ಮಾಹಿತಿ ಕಡಿಮೆ. ಭಾಳ ಮಂದಿ, ನಾನು ಬೀದರ್ ಜಿಲ್ಲೆಯಲ್ಲಿದ್ದಾಗ ಒಂದು ಉರ್ದುನಲ್ಲಿ ಒಂದು ಮಾತಾಡ್ತಿದ್ರು. ಅಪ್ಪ ಅಮ್ಮ ಹೇಳ್ತಾರಂತೆ ಮಕ್ಕಳಿಗೆ, ನೀನು ಏನಾಗಬೇಕು ಅಂತ. ಬನ್ನ ಹೋತೋ ಕಲೆಕ್ಟರ್ ಬನೋ, ನೀ ಏನಾದ್ರು ಆಗಬೇಕಾದ್ರೆ ಕಲೆಕ್ಟರ್ ಆಗಬೇಕು. ನನ್ನ ಮಕ್ಕಳು ಅದೇ ಹೇಳಿದರು, ಬನ್ನ ಹೋತೋ ಕಲೆಕ್ಟರ್ ಬನೋ, ನಹಿ ತೋ ಕಂಡಕ್ಟರ್ ಅಂತ. ಯಾಕೆಂದರೆ ಕಲೆಕ್ಟರ್ಗೆ ಅಧಿಕಾರ ಇದೆ, ಪವರ್ ಇದೆ. ಕಂಡಕ್ಟರ್ ಬಸ್ನಲ್ಲಿ ಬರೋ ಇದೆಲ್ಲ ಟಿಕೆಟೇ ಕೊಡದೆ ರೊಕ್ಕ ಹೊಡೆದು ಬಿಡ್ತಾನೆ. ಸೊ ಇಲ್ಲ ಅಧಿಕಾರ ಇಟ್ಕೋಬೇಕು, ಇಲ್ಲ ಹಣ ಇಟ್ಕೋಬೇಕು ಅಂತ. ಅದು ಅರ್ಥ ಹಂಗೆ, ಕಲೆಕ್ಟರ್ ಕಂಡಕ್ಟರ್. ಸೊ ಇಲ್ಲಿ ಮಂದಿಗೆ ನಾನು ಇಷ್ಟು ವರ್ಷ ಗುಲ್ಬರ್ಗ ಜೊತೆ ಓಡಾಡಿ, ಇಲ್ಲಿ ಜನರ ಜೊತೆ ಒಡನಾಡಿ, ಏನೇನಿದೆ, ಗುರಿ ಏನಿದೆ, ಆ ಗುರಿ ಕಡಿಮೆ ಇದೆ. ಅಲ್ಪತೃಪ್ತ ಜನ ನಮ್ಮ ಯುವ ಜನಾಂಗ. ನಾನು PSI ಆದರೆ ಸಾಕು, ನಾನು FDA ಆದರೆ ಸಾಕು. ಹೆಚ್ಚಂದರೆ PSI.
IPS ಅನ್ನೋ ಲೆವೆಲ್ಗೆ ಯಾರೂ ಹೋಗಲ್ಲ. ನೀ ಏನಾಗಬೇಕಪ್ಪ, ಕಾಂಟ್ರಾಕ್ಟ್ ಆಗ್ತೀನಿ, ಇಲ್ಲ ನಾನು ಎಂಜಿನಿಯರಿಂಗ್ ಪರೀಕ್ಷೆ ಪಾಸ್ ಮಾಡ್ತೀನಿ, IT ಸೆಕ್ಟರ್ ಹೋಗ್ತೀನಿ, ಇವಾಗ ಇಲ್ಲೇ ಆರೋಗ್ಯ ಮೇಳ ಇದೆ, ಡಾಕ್ಟರ್ ಆಗ್ತೀನಿ, ಡಾಕ್ಟರ್ ಆಗಿದ್ರೆ ಫಿಸಿಯೋಥೆರಪಿಸ್ಟ್ ಆಗ್ತೀನಿ, ಅದಾಗದವರೆ ನರ್ಸ್ ಆಗ್ತೀನಿ. ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕೇವಲ PSI ಅಲ್ಲ, ಅಥವಾ ಡಿಗ್ರಿ ಅಂದರೆ ಕೇವಲ ಇಂಜಿನಿಯರಿಂಗ್ ಅಲ್ಲ, ಮೆಡಿಕಲ್ ಅಲ್ಲ, ಬೇರೆ ಬೇರೆ ಫೀಲ್ಡ್ಗಳಿದೆ, ವಲಯಗಳಿದೆ. ಅದನ್ನು ನಾವು ಯೋಚನೆ ಮಾಡಲ್ಲ, ಅದನ್ನು ನೀವು ಯೋಚನೆ ಮಾಡಬೇಕು. ಈಗ ನನ್ನ ಕೊಟ್ಟ ಟಾಪಿಕ್ಗೆ ಬರ್ತೀನಿ. ನಾನು ಕೊಟ್ಟಿರೋ ಟಾಪಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಏನು ಮಾಡ್ಕೋಬೇಕು, ಅದರ ಸವಾಲುಗಳು ಏನು ಅಂತ. ಮೊದಲು ಸವಾಲು ಹೇಳಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣದು ಹೇಳಿಬಿಡ್ತೀನಿ. ಮೊನ್ನೆ ದಿವಸ ಸಿವಿಲ್ ಸರ್ವಿಸಸ್ ರಿಸಲ್ಟ್ ಬಂತು. ಯಾದಗಿರಿ ಜಿಲ್ಲೆ, ನಾನು SP ಆಗಿದ್ದಾಗ ಅದು ಇದೆ, ಗುಲ್ಬರ್ಗ ಜಿಲ್ಲೆ ಭಾಗ ಇತ್ತು. 4 ಮಂದಿ ಪಾಸಾದರು ಸಿವಿಲ್ ಸರ್ವಿಸ್, 4 ಮಂದಿ. ಅದರಲ್ಲೊಬ್ಬಾಕಿ ಆ 4 ಮಂದಿಗೆ ಇಂಟರ್ವ್ಯೂ ತರಬೇತಿ ನಾನು ಕೊಟ್ಟಿದ್ದೀನಿ. 4 ಮಂದಿಗೆ ಭಾಳ ಖುಷಿ ಆಗ್ತದೆ ನನಗೆ. ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿಲ್ಲ, ಹೈದರಾಬಾದ್ ಕರ್ನಾಟಕದಿಂದ ಭಾಳ ಮಂದಿ ಬರ್ಬೋದು ಅಂತ. ಆ 4 ಮಂದಿ ಹೆಂಗೆ ಬಂದರು, ಅವ್ರು ಇಲ್ಲಿಯವರಲ್ವಾ. ನಿನ್ನೆ ಕಲಬುರಗಿ ಕಮಿಷನರ್ ಶರಣಪ್ಪ ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡೋದು. ಇದೇ ಆಳಂದದವರು, ಖಜೂರಿ ಅನ್ಸುತ್ತೆ ಅವ್ರ ಊರು, ಅವರು ಬಂದು ಇಲ್ಲಿ ಮಾತಾಡೋದು. ಅವರು ಗುಲ್ಬರ್ಗದವರಲ್ವ, ಅವ್ರು IPS ಆಗಲಿಲ್ವಾ. ಈಗ ಇನ್ನೊಬ್ಬರು DIG ಆಗಿದ್ದಾರೆ, ಭೀಮಾಶಂಕರ್ ಅಂತ. ಭೀಮಾಶಂಕರ್ ಇದೇ ಊರವರಲ್ವಾ. ಕಲಬುರಗಿಯಿಂದ ಭಾಳ ಮಂದಿ IAS IPS ಆಗಿದ್ದಾರೆ. ನನಗೆ ಮೊನ್ನೆ ರಾಂಚಿಗೆ ಹೋಗಿದ್ದೆ. ರಮೇಶ್ ಅಂಥೇಳಿ ನಮ್ಮ ಬಳ್ಳಾರಿ ಜಿಲ್ಲೆಯವನು ರಮೇಶ್ DIG ಆಗಿದ್ದಾರೆ ರಾಂಚಿ ನಗರದಲ್ಲಿ. ಪಟ್ನಾ ಹೋಗಿದ್ದೆ, ನಮ್ಮ ಬಿಜಾಪುರದ ಒಬ್ಬ ಭೇಟಿಯಾದ ಪಟ್ನಾದಲ್ಲಿ. ಅಸ್ಸಾಂನಲ್ಲಿದ್ದಾರೆ, ಬಿಹಾರಲ್ಲಿದ್ದಾರೆ, ಜಮ್ಮು ಕಾಶ್ಮೀರಲ್ಲಿದ್ದಾರೆ, ಆಂಧ್ರ ಪ್ರದೇಶದಲ್ಲಿದ್ದಾರೆ. ನಾನೇ ತರಬೇತಿ ಕೊಟ್ಟೆ. ಯರಗಟ್ಟಿ ಅನ್ನೋ ಹೆಣ್ಣುಮಗಳು ಬಿಜಾಪುರದಾಕಿ, ಈಗ ಎಲೆಕ್ಷನ್ ನಡೀತದೆ ಪಾಂಡಿಚೇರಿಲಿ, ಆಕೆ ಎಲೆಕ್ಷನ್ ಡ್ಯೂಟಿ ಮಾಡ್ತಾಳೆ, IPS ಅಧಿಕಾರಿ. ಶ್ರೀದೇವಿ ಇಂತೊಬ್ಬಾಕಿ ಹೆಣ್ಣುಮಗಳು, ಹರಪನಹಳ್ಳಿ ಬಳ್ಳಾರಿ, ನಾನೇ ತರಬೇತಿ ಕೊಟ್ಟೆ, IPS ಪಾಸಾದ್ಲು, ಗೋವಾದಲ್ಲಿ ASP ಆಗಿದ್ದಾಳೆ. ಇವರೆಲ್ಲ ಹೆಂಗಾದರು? ನಾವು ಯಾಕೆ? ಅವ್ರಿಗೆ ಸಾಧ್ಯ, ನಮಗೆ ಸಾಧ್ಯ ಆಗೇ ಆಗ್ತದೆ. ಅದನ್ನು ನೀವು ಯೋಚನೆ ಮಾಡಬೇಕು. ಒಂದು, ನೀವೆಲ್ಲರೂ ಗಮನದಲ್ಲಿಡಬೇಕಾದ ಒಂದೇ ಮುಖ್ಯ ವಿಷಯ ಅಂದರೆ, ಸಿವಿಲ್ ಸರ್ವಿಸ್ ಪರೀಕ್ಷೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳ ಕಠಿಣ ಪರೀಕ್ಷೆ. ಅದು ಕಾಪಿ ಹೊಡೆದು ಪಾಸ್ ಮಾಡುವಂಥ ಪರೀಕ್ಷೆ ಅಲ್ಲ, ಇಲ್ಲ ಬಾಯಿಪಾಠ ಮಾಡಿ ರಟ್ಟು ಹೊಡೆದು ಪಾಸ್ ಮಾಡುವಂಥ ಪರೀಕ್ಷೆ ಅಲ್ಲ. ಎರಡನೆಯದು, ಅದು ಹೀಗೆ ಕಲ್ಲು ಓದಿದ ತಕ್ಷಣ ಮಾವಿನಕಾಯಿ ಬೀಳೋದಿಲ್ಲ, ಭಾಳ ಪ್ರಯತ್ನ ಮಾಡಬೇಕು. ಮೊದಲನೇ ಪ್ರಯತ್ನದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಅಥವಾ ಯಾವುದೇ ಬೇರೆ ಪರೀಕ್ಷೆ ಯಾರಿಗೂ ಸಿಗೋದಿಲ್ಲ. ಯಾರೋ ಸಿಕ್ಕಿದವರು ಪುಣ್ಯವಂತರು. ಅದು ಇಟ್ಕೊಂಡು ಭಾಳ ಕಷ್ಟದ. 15 ಲಕ್ಷ ಮಂದಿ ಈ ವರ್ಷ 2026 ಮುಂದಿನ ತಿಂಗಳು ಪರೀಕ್ಷೆ ಇದೆ. 14 ಲಕ್ಷ ಮಂದಿ ಅಪ್ಲೈ ಮಾಡಿದ್ರು. 14 ಲಕ್ಷ. ಅದರಲ್ಲಿ 6 ಲಕ್ಷ ಮಂದಿ ಪರೀಕ್ಷೆ ಬರೀತಾರೆ. ಆ 6 ಲಕ್ಷ ಮಂದಿನಲ್ಲಿ ಮೇನ್ಸ್ ಪರೀಕ್ಷೆ ಹೋಗಲಿಕ್ಕೆ ಕೇವಲ 15,000 ಮಂದಿ ಬರ್ತಾರೆ. 6 ಲಕ್ಷ ಎಲ್ಲಿ, 15,000 ಎಲ್ಲಿ? ಬಹಳ ಕಷ್ಟವಾದ, ಇಷ್ಟು ಕಠಿಣವಾದ ಪರೀಕ್ಷೆ. ಈ ಕಠಿಣವಾದ ಪರೀಕ್ಷೆಗೆ ಏನು ಮಾಡಬೇಕು? ನೀವೆಲ್ಲ ಬಂದ ವಿದ್ಯಾರ್ಥಿಗಳು ಈಗ PUC ಅಥವಾ ಅದಕ್ಕಿಂತ ಮೇಲಿದ್ದೀರಿ ಅಂತ ಅನ್ಕೋತೀನಿ. PUC ಪರೀಕ್ಷೆಗಿಂತ ಮುಂಚೆನೇ 9ನೇ ತರಗತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಪ್ರಾರಂಭ ಆಗಬೇಕು. 9ನೇ ತರಗತಿ. ಯಾಕೆಂದ್ರೆ ಈಗ ಭಾಳ ಮಂದಿ ನೀವು IIT ನಿನ್ನೆ ಕೂಡ ನೋಡಿದೆ, ಇಲ್ಲಿ ಕೆಳಗಡೆನೂ ಬರೆದು ನಮ್ಮ ಕಲಬುರಗಿ 4 ಮಂದಿ IIT ಪಾಸ್ ಆಗಿದ್ದಾರೆ ಅಂತ ದೊಡ್ಡ ಇದಾಕಿದ್ದಾರೆ, ಬ್ಯಾನರ್ ಹಾಕಿದ್ದಾರೆ.
IITಗೆ ಹೋಗಬೇಕಾದ್ರೆ ನನ್ನ ಮೊಮ್ಮಗ ಈಗ 9ನೇ ತರಗತಿಯಿಂದ ಅವ್ನಿಗೆ IIT ಕೋಚಿಂಗ್ ತಗೋತಾ ಇದ್ದಾರೆ. 9ನೇ ತರಗತಿ. IITಗೆ ನೀವು 9ನೇ ತರಗತಿ ಹೋಗಬೇಕಾದ್ರೆ ಸಿವಿಲ್ ಸರ್ವಿಸ್ಗೆ ಅದಕ್ಕಿಂತ ಲೇಟಾಗಿ ಹೋಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಸಿವಿಲ್ ಸರ್ವಿಸ್ ತಯಾರಿ 9ನೇ ತರಗತಿಯಿಂದ ತಯಾರಿ ಪ್ರಾರಂಭ ಆಗಬೇಕು. ಹೇಗೆ ತಯಾರಿ ಮಾಡಬೇಕು? ನೀವೆಲ್ಲ ಇಲ್ಲಿ ಬಂದಿರೋರು 9ನೇ ತರಗತಿ ದಾಟಿ ಮುಂದೆ ಬಂದಿದ್ರು ಕೂಡ ನಿಮಗೂ ಹೇಳ್ತೀನಿ. NCERT ಅಂತಿದೆ, ಕೇಂದ್ರ ಸರ್ಕಾರದ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ. NCERT ಪಠ್ಯ ಪುಸ್ತಕಗಳು. ಇದೇ ಪುಸ್ತಕಗಳ ಮೇಲೆ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. NCERT ಪುಸ್ತಕಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜಾಗ್ರಫಿ, ಸೋಷಿಯಲ್ ಸೈನ್ಸ್ ಇವೆಲ್ಲವನ್ನು ಖರೀದಿ ಮಾಡಿ ಆ ಪುಸ್ತಕಗಳನ್ನು ಪ್ರತಿಯೊಂದು ಪಾಠನೂ ಕಲಿಬೇಕು. ನೀವು ಇಂಜಿನಿಯರಿಂಗ್ ಕೂತಿದ್ರು ಕಲೀಲಿ, ಮೆಡಿಕಲ್ ಇದ್ರೂ ಕಲೀರಿ. ಅದಾದ ನಂತರ ಇಂಗ್ಲಿಷ್ ಭಾಷೆ ಬಗ್ಗೆ ಸ್ವಲ್ಪ ಹಿಡಿತಾ ಇರಬೇಕು. ಭಾಳ ಮಂದಿ ನನ್ನ ಪ್ರಶ್ನೆ ಕೇಳ್ತಾರೆ, ಕನ್ನಡದಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ ಸರ್, ಕನ್ನಡದಲ್ಲಿ ನಾನು ಚೆನ್ನಾಗಿ ಬರೀತೀನಿ, ನನಗೆ ಇಂಗ್ಲೀಷೇ ಕಷ್ಟ ಆಗ್ತದೆ ಅಂತ. ಈಗ SLC ಲೆವೆಲ್ಲಿಂದಲೇ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತಾವು ನೋಡಿಕೊಳ್ಳೇಬೇಕು. ಬಹಳ ಮುಖ್ಯ. ಪ್ರತಿದಿನವೂ ನೀವು 2 ಪತ್ರಿಕೆ ಓದಿ. ಸಂಯುಕ್ತ ಕರ್ನಾಟಕ ಅಂತೂ ಓದಲಿಕ್ಕೇ ಬೇಕು. ಇಂಗ್ಲೀಷ್ ಪತ್ರಿಕೆ ನಿಮಗೆ ಇಷ್ಟವಾದ ಒಂದು ಪತ್ರಿಕೆ ಓದಿ. ಅದರಲ್ಲಿ ಏನೇನು ಮಾಹಿತಿ ಬರ್ತದೆ. ಅಶೋಕ್ ಹಾರ್ನಳ್ಳಿ ಅವರು ಹೇಳಿದ್ರು, ಟಿಪ್ಪಣಿ ಮಾಡ್ಕೋಬೇಕು ಅಂತ. ನೀವು ಏನೇ ಕಲ್ತಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳುವ ಹ್ಯಾಬಿಟ್ ಇದ್ದರೆ ಮಾತ್ರ ಜಯ ಸಾಧ್ಯ. ಆ ಮಾಡಿಕೊಂಡ ಟಿಪ್ಪಣಿ ಇವಾಗ ನೀವು ಯಾವ ತರಗತಿಯಲ್ಲಿ ಓದ್ತಿದ್ದೀರಿ ಅದಕ್ಕೂ ಅನುಕೂಲ ಆಗುತ್ತೆ. ಪಾಠ ನೀವು ಏನು ಓದ್ತೀರಿ ಅದರದ ಟಿಪ್ಪಣಿ ಮಾಡ್ಕೊಳ್ಳಿ. 5-6 ವಾಕ್ಯಗಳಲ್ಲಿ ಆ ಪಾಠದ ತಿರುಳು ಏನು ಅನ್ನೋದನ್ನು ನೀವು ಕಲ್ತ್ಕೊಳ್ಳೇಬೇಕು. ಸೊ ಈಗಾಗಲೇ 3 ಪಾಯಿಂಟ್ ಹೇಳಿದ್ದೀನಿ. 1, NCERT ಪುಸ್ತಕಗಳು ಓದಿ. 2, ಪುಸ್ತಕಗಳನ್ನು ಓದಿ, ವೃತ್ತಪತ್ರಿಕೆಗಳನ್ನು ಓದಿ. ಮೂರನೇದು ಟಿಪ್ಪಣಿಗಳನ್ನು ಮಾಡಿಕೊಳ್ಳಿ. ಟಿಪ್ಪಣಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಪರೀಕ್ಷೆಯಲ್ಲಿ ಉತ್ತರ ಕೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಭಾಳ ಮಂದಿ ವಿದ್ಯಾರ್ಥಿಗಳು ಪೋಸ್ಟ್-ಇಟ್ ಅಂತ ಏನು ಬರ್ತದೆ ಅದರ ಮೇಲೆ ಟಿಪ್ಪಣಿ ಮಾಡಿಕೊಂಡು ಒಂದು ಕಡೆ ಅಂಟಿಸ್ಕೋತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸಣ್ಣ ಸಣ್ಣ ನೋಟ್ಬುಕ್ ತೊಗೊಂಡು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ನೋಟ್ಬುಕ್ಕಲ್ಲಿ ಟಿಪ್ಪಣಿ ಮಾಡ್ಕೋತಾರೆ. ಆ ಟಿಪ್ಪಣಿ ಮಾಡ್ಕೊಳ್ಳೋದು ಪ್ಯಾರಾಫ್ರೇಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಶಾರ್ಟ್ ಎಸ್ಸೇಸ್. ನಾನೀಗಾಗಲೇ ಸಂಯುಕ್ತ ಕರ್ನಾಟಕ ಸೇರಿದಾಗ ಹೆಂಗೆ ಕಲಿತೆ ಅಂತ ಹೇಳಿದ್ದೆ. ಕಡಿಮೆ ವಾಕ್ಯಗಳಲ್ಲಿ, ಪದಗಳಲ್ಲಿ ಎಸ್ಸೇಗಳು ಬರಿಬೇಕು. ಸಿವಿಲ್ ಸರ್ವಿಸ್ ಪರೀಕ್ಷೆ, ಮೇನ್ಸ್ ಪರೀಕ್ಷೆಯಲ್ಲಿ 150 ಪದಗಳಿಗೆ ಮೀರದಂತೆ, 300 ಪದಗಳಿಗೆ ಮೀರದಂತೆ ಬರೆಯಿರಿ ಹೇಳ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಒಂದು ವೇಳೆ ನೀವು 300 ಪದಕ್ಕಿಂತ ಜಾಸ್ತಿ ಬರೆದರೆ ಆ ಉತ್ತರ ಓದೋದೇ ಇಲ್ಲ. ಆ ಉತ್ತರಗಳನ್ನೇ ಓದೋದಿಲ್ಲ, ಮೌಲ್ಯಮಾಪನ ಮಾಡೋದಿಲ್ಲ. ಹೀಗಾಗಿ ಎಷ್ಟು ಪದ ಅಂತ ಹೇಳ್ತಾರೆ ಅಷ್ಟು ಪದದಲ್ಲಿ ಬರೆಯೋದು ಕಲ್ತ್ಕೋಬೇಕು. ಅದನ್ನು ನೀವು ಯಾವಾಗ ಕಲಿತೀರಿ ಆವಾಗ ನಿಮಗೆ ಎಂಥದೇ ಪರೀಕ್ಷೆ ಆದರೂ ಬರೀಲಿಕ್ಕೆ ಅನುಕೂಲ ಆಗ್ತದೆ. ತುಂಬ ಜನ ಈಗಾಗಲೇ ನೀವು ಬಂದಿರೋರು ನಿಮ್ಮ ಏನಾಗಬೇಕು ಅಂತ ಆರಿಸ್ಕೊಂಡಿರ್ತೀವಿ. ಮೆಡಿಕಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಸೈನ್ಸ್ ಸ್ಟ್ರೀಮ್ ಅವರಿಗೆ ಅಡ್ವಾಂಟೇಜ್ ಭಾಳ ಇದೆ. ಅದೇನು ಅಡ್ವಾಂಟೇಜ್ ಇದೆ ಅಂದರೆ, ಸೈನ್ಸ್ ಕಲಿತವರು ಬಹಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆಯಬಹುದು. ಆರ್ಟ್ಸ್ನವರಿಗೆ ಕಡಿಮೆ. ಯಾರು BSc, MSc, ಎಂಜಿನಿಯರಿಂಗ್, ಮೆಡಿಕಲ್, ಫಾರ್ಮಸಿ ಇಂಥ ಸಬ್ಜೆಕ್ಟ್ ಕಲ್ತಿರ್ತಾರೆ ಅವರಿಗೆ ಒಂದು 5%
ಅಡ್ವಾಂಟೇಜ್ ಇದೆ. ಯಾಕೆ ಅಂದರೆ UPSC 22 ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತೆ. ಆ 22 ಪರೀಕ್ಷೆಗಳಲ್ಲಿ ಸೈನ್ಸ್ ಇದ್ದಂಥ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತೆ. ನನ್ನಂಥ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಡ್ವಾಂಟೇಜ್ ಕಡಿಮೆ. ಹಾಗಾಗಿ ನೀವು ಯಾವ ಫೀಲ್ಡ್ ಆರಿಸ್ಕೊಂಡಿದ್ದೀರಿ, ಆ ಫೀಲ್ಡ್ ಆರಿಸ್ಕೊಂಡಿದ ನಂತರ ಅದರಲ್ಲಿ ನೀವು ಯಾವ ಸಬ್ಜೆಕ್ಟ್ ತಗೋತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್, ಕೆಲವು ಪರೀಕ್ಷೆನ PUC ಆದ ನಂತರ ಅಪಿಯರ್ ಆಗಬಹುದು. ಎಲ್ಲ ಪರೀಕ್ಷೆಗಳಿಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಡಿಗ್ರಿ ಬೇಡ. ನಾನು ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮೆಂಟರ್ ಮಾಡಿದ್ದೀನಿ. ನಮ್ಮ ವಿದ್ಯಾರ್ಥಿಗಳು ನೀನು ಏನಾಗ್ತೀಯಪ್ಪ ಅಂತಂದರೆ ಅವರ ಲೆವೆಲ್ ಮೇಲ್ಗಡೆ ಹೋಗಲ್ಲ ಅಂತ ಈಗಾಗಲೇ ಹೇಳಿದೆ. ಕರ್ನಾಟಕ ಬಿಟ್ಟು ಹೋಗೋದಿಲ್ಲ. ನಾನು ಕರ್ನಾಟಕದಲ್ಲೇ ಇರಬೇಕು. ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಗಾದೆ ಮಾತಿದೆ, ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕ್ಕೊಳ್ಳೋದು ಅಂತ. ನಾನು ಕಲಬುರಗಿ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಅಬ್ಬಬ್ಬ ಅಂದರೆ ನಾನು ಇಲ್ಲಿಂದ ಯಾದಗಿರಿ ಹೋಗ್ತೀನಿ, ಇಲ್ಲ ರಾಯಚೂರು ಹೋಗ್ತೀನಿ, ಹೆಚ್ಚು ಅಂದರೆ ಬಳ್ಳಾರಿ ಹೋಗ್ತೀನಿ, ಅದಕ್ಕಿಂತ ದೂರ ಅಂದರೆ ದಾವಣಗೆರೆ ಹೋಗ್ತೀನಿ. ತುಂಗಭದ್ರಾ ನದಿ ದಾಟಿ ಮುಂದೆ ಹೋಗೋದಿಲ್ಲ. ಆ ಮನೋಭಾವ ಇರಲೇಬಾರದು. ಹಾಗಾಗಿ ಯಾವುದೇ ಪರೀಕ್ಷೆ ಆಗಲಿ, ಭಾಳ ಮಂದಿ ಹೇಳ್ತಾರೆ ನಾವು PSI ಪರೀಕ್ಷೆ ಬರೆದಿದೆ, KPSC ಅವರು ನಮಗೆ 4 ವರ್ಷ ಆಯಿತು ಎಕ್ಸಾಮ್ ಮಾಡಿ, PSI ಎಕ್ಸಾಮ್ ಬರೋಬ್ಬರಿ ಆಗಿಲ್ಲ, ಏನು ಮಾಡಲಿ? ನಾ ಹೇಳ್ತೀನಿ, ನಿಮಗೆ ಯೂನಿಫಾರ್ಮ್ ಹಾಕ್ಕೋಬೇಕಂತ ಆಸೆ ಇದ್ದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ, BSF ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, CRPF ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, SSB ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಯಾತಕ್ಕೆ ಅದಕ್ಕೆ ಹೋಗೋದಿಲ್ಲ? ನಿಮ್ಮ ಪಕ್ಕದ ಜಿಲ್ಲೆ ವಿಜಯಪುರ ಜಿಲ್ಲೆ, ಆ ಜಿಲ್ಲೆಯಿಂದ ಯಾರ್ಯಾರು ಮೆಟ್ರಿಕ್ ಪಾಸ್ ಆಗ್ತಾರೆ ಅರ್ಧಕ್ಕರ್ಧ ಜನ CRPF ಅಲ್ಲಿದ್ದಾರೆ, BSF ಅಲ್ಲಿದ್ದಾರೆ. ನಾನು ಭಾರತ ಚೀನಾ ಬಾರ್ಡರ್ಗೆ ಹೋಗಿದ್ದೆ. ಅಲ್ಲಿ ನಮ್ಮ ವಿಜಯಪುರದವ ಸೈನಿಕ ಸಿಕ್ಕ, CRPF. ಸಲ್ಯೂಟ್ ಮಾಡಿದ, ಕನ್ನಡದವ ಸರ್ ಅಂದ. ಏನಪ್ಪ ಅಷ್ಟು ದೂರ ಬಂದಿದೆ? ಹೌದು ಸರ್, ಹೊಟ್ಟೆ ಪಡ ಬರಬೇಕಲ್ಲ ಅಂದ. ಹಾಗಾಗಿ ನೀವುಗಳು ಒಳ್ಳೆ ನೌಕರಿ ಸಿಗಬೇಕಾದ್ರೆ ನಾನು ಕಲಬುರಗಿಲೇ ಇರ್ತೀನಿ, ನಾನು ಕಲ್ಯಾಣ ಕರ್ನಾಟಕದಲ್ಲೇ ಇರ್ತೀನಿ, ನಾನು ಕರ್ನಾಟಕದಲ್ಲೇ ಇರ್ತೀನಿ ಅಂತ ಆ ಮನೋಭಾವ ಇಟ್ಕೋಬೇಡಿ. ನಾನು ಎಲ್ಲಿ ಬೇಕಾದ್ರೂ ಹೋಗಿ, ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೌಕರಿ ಮಾಡ್ತೀನಿ ಅಂತ ಫಸ್ಟ್ ಅದು ಬರಲಿ. ಹೀಗಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆಗಲಿ, UPSC ಆಗಲಿ, ಯಾವುದೇ ಪರೀಕ್ಷೆ, SSC ಅಂತಿದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇದರ ಪರೀಕ್ಷೆ ಕಂಪ್ಯೂಟರ್ ಮೂಲಕವೇ ಆಗುತ್ತೆ. ನಿಮಗೆ ಆನ್ಲೈನ್ ಪರೀಕ್ಷೆ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗ್ತದೆ ಅಲ್ವ? ಆನ್ಲೈನ್ ಪರೀಕ್ಷೆ. ಭಾಳ ಮಂದಿ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದಮೇಲೆ ಗೇಟ್ ಪರೀಕ್ಷೆ ಬರೀತಾರೆ, ಬೇರೆ ಬೇರೆ ಅಮೆರಿಕ ಪರೀಕ್ಷೆ ಬರೀತಾರೆ. ಪರೀಕ್ಷೆ ಆನ್ಲೈನ್ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆ ಫೀಸ್ 100 ರೂಪಾಯಿ 200 ರೂಪಾಯಿ ಇರುತ್ತೆ, ಅದು ಜಾಸ್ತಿ ಅಲ್ಲ. ಆ ಎಕ್ಸಾಮಿನೇಷನ್ ಫೀಲಿಂಗ್ ಏನು ಬರುತ್ತೆ ಅದು ಮುಖ್ಯ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಿರಿ. ಕೆಲವು ಕ್ಯಾಟಗರಿ ವಿದ್ಯಾರ್ಥಿನಿಯರಿಗೆ ಫೀಸೇ ಇಲ್ಲ, ಪರೀಕ್ಷೆ ಶುಲ್ಕನೇ ಇಲ್ಲ, ಹಾಗೇ ಬರೀಬಹುದು. ಆದಷ್ಟು ಹೆಚ್ಚಿಗೆ ಎಕ್ಸಾಮ್ ಬರೆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಅನ್ನುವ ಫೀಲಿಂಗ್, ಭಾವನೆ, ಅನುಭವ ನಿಮಗೆ ಬರ್ತದೆ. ಅದನ್ನು ನೀವು ಬರೀರಿ. ಅದು ಬರೆದಾಗ ನಿಮಗೆ ಹೆಂಗೆ ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಬಿಹಾರದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ. ಅವರಪ್ಪ ಒಬ್ಬ ಶಾಲೆಯಲ್ಲಿ ಕಸ ಹುಡುಗುವ ಒಬ್ಬ ವ್ಯಕ್ತಿ, ಪ್ಯೂನ್, ಸ್ವೀಪರ್, ಬಿಹಾರದ ಸ್ವೀಪರ್ ಮಗ. ಆತ
ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ಕನಸಿತ್ತು. ತನ್ನ ಊರಿನ ಮೇಲೆ ವಿಮಾನ ಹೋಗ್ತಾ ಇದ್ದಾಗ ನಾನು ಪೈಲಟ್ ಆಗಬೇಕು ಅಂತ ಕನಸು ಕಂಡ. 12ನೇ ತರಗತಿಯಲ್ಲಿ ಆಗಿದ ತಕ್ಷಣ SSCಲಿ ಪರೀಕ್ಷೆ ಬರೆದ. ಆ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸ್ದ. ಮೆಡಿಕಲ್ ಟೆಸ್ಟ್ಗೆ ಹೋದ. ಕಣ್ಣಲ್ಲಿ ಏನೋ ದೋಷ ಇದೆ, ನೀ ಪೈಲಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಅವನಿಗೆ ಭಾಳ ಬೇಸರ ಆಯ್ತು, ಏನು ಮಾಡೋದು ಅಂತ. ಆಮೇಲೆ ಯಾರು ಹೇಳಿದ್ರು, ನೀನು ಕಲೆಕ್ಟರ್ ಆಗ್ಬೋದು, ಸಿವಿಲ್ ಸರ್ವಿಸ್ ಬರೀ ಅಂತೇಳಿ. ಈ NDA ಏನು ಪರೀಕ್ಷೆ ಬರೆದಿದ್ದ 12ನೇ ತರಗತಿಯಲ್ಲಿ ಅದೇ ರೀತಿ ಓದ್ದ. IAS ಪರೀಕ್ಷೆ ಮೊದಲ ಪ್ರಯತ್ನದಲ್ಲೇ ಪಾಸಾದ. ಮೊದಲ ಪ್ರಯತ್ನ. ನಾನೊಂದು ಪುಸ್ತಕ ಬರೆದಿದ್ದೀನಿ, ಇಲ್ಲೇ ಕೆಳಗಡೆ ಸಪ್ನಾ ಬುಕ್ ಹೌಸ್ ಅಂತಿದೆ. BSc ಫೇಲ್ IPS ಪಾಸ್ ಅಂತ ನನ್ನ ಬುಕ್ ಹೆಸರು. ಅದರಲ್ಲಿ 21 ಜನ ಇದೇ ಥರ ಹುಡುಗರು ಈ NDA ಏನು ಹೇಳಿದ ಕತೆ ಅವಂದು ಬರೆದಿದ್ದೀನಿ. ಆ ಥರ ನೀವು ಹೆಚ್ಚಿನ ಪರೀಕ್ಷೆಗಳು ಕೊಡಿ. ಕಾಂಪಿಟೇಷನ್ ಹೇಗಿರುತ್ತೆ ಅಂತ ನಿಮಗೆ ಅದು ಗೊತ್ತಾಗುತ್ತೆ. ಮತ್ತು ನೀವು ಶಾಲೆಯಲ್ಲಿರಲಿ ಕಾಲೇಜಲ್ಲಿರಲಿ ಇಂಟರ್ವ್ಯೂಗೆ ಹೋದಾಗ ನನಗೆ ಹೇಗೆ ಹೆದರಿಕೆ ಆಯಿತು ಆ ಥರ ಹೆದರಿಕೆ ತಪ್ಪಿಸ್ಕೊಳ್ಳಿಕ್ಕೆ ನೀವು ಕಾಂಪಿಟೇಷನ್ ಹೋಗಿ. ಶಾಲೆಯಲ್ಲಿ ಕ್ವಿಜ್ ಕಾಂಪಿಟೇಷನ್ ಬರ್ತದೆ, ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನನಗೆ ಸ್ಟೇಜ್ ಮೇಲೆ ಬರೋಕ್ಕೆ ಹೆದರಿಕೆ ಇತ್ತು. ಈಗ ನಿಮ್ಮ ಮುಂದೆ ಬಂದು ಇಷ್ಟೊತ್ತು ಮಾತಾಡ್ತಾ ನಿಂತಿದ್ದೀನಿ. ಡ್ರಾಮಾದಲ್ಲಿ ಹೋಗಿ, ಆಶು ಭಾಷಣ ಸ್ಪರ್ಧೆ, ಎಲೋಕ್ಯೂಷನ್ ಕಾಂಪಿಟೇಷನ್ ಹೋಗ್ರಿ, ಸಾರ್ವಜನಿಕವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಯಾಕೆಂದರೆ ಎಷ್ಟು ನೀವು ಬರವಣಿಗೆ ಇರ್ತದೆ ಅಷ್ಟು ಮಾತುಕತೆಗೂ ಬೇಕು. ಕಲೆಕ್ಟರ್ ಆದರೆ ನಾನು ಬರೀ ಆರ್ಡರ್ ಕೊಡ್ತೀನಿ ಅನ್ನೋ ಹಾಗಿಲ್ಲ, ಜನರ ಜೊತೆ ಬೆರಿಬೇಕು, ಮಾತಾಡಬೇಕು. ಅದನ್ನು ನೀವು ಕಲ್ತ್ಕೊಳ್ಳಿ. ಇದು ಇನ್ನು 2 ನಿಮಿಷ ಎಕ್ಸಾಮ್ ಪ್ರಿಪರೇಷನ್ ಹೇಗೆ ಅಂತ ಹೇಳ್ತೀನಿ. ನೀವು ಯಾವ ಪರೀಕ್ಷೆಗೆ ಮೊದಲು ಹೇಳಿದಂಗೆ ಎಲ್ಲ ಪರೀಕ್ಷೆಗೂ ಟ್ರೈ ಮಾಡಿ. ಪ್ರಿಪರೇಷನ್ಗೆ ಮುಖ್ಯವಾಗಿ ಒಂದು ದಿನಕ್ಕೆ 8 ತಾಸು ನೀವು ಅಭ್ಯಾಸ ಮಾಡಲಿಕ್ಕೇ ಬೇಕು. 8 hours ಪರ್ ಡೇ. 8 ತಾಸು ನಿದ್ದೆ ಮಾಡಿರಿ, 8 ತಾಸು ವ್ಯಾಯಾಮ ಉಳಿದಿದ್ದು ಮಾಡಿರಿ, ಇನ್ನು 8 ತಾಸು ಕಲೀಲಿಕ್ಕೆ ಬೇಕು. 2ನೇದು, ನಾನು ಹೇಗೆ ಪರೀಕ್ಷೆ ಪಾಸಾದೆ ಅಂದರೆ, ನಾನು ಹಳೆಯ ಕ್ವಶನ್ ಪೇಪರ್ ನೋಡಿ ಅದಕ್ಕೆ ಉತ್ತರ ಕೊಟ್ಟೆ. ನಿಮಗೆಲ್ಲ ಮಾಸ್ಟರ್ ಹೇಳ್ತಾರೆ, ಹಳೆ ಕ್ವಶನ್ ಪೇಪರ್ ಓದಿದ್ರೆ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿರ್ತದೆ. ನೀವು ಈ ವರ್ಷ ಕೂಡ ಈಗ ಯಾರೋ ಶಾಲೆ ಕಾಲೇಜಲ್ಲಿ ಇದ್ದೀರಿ, ಫೈನಲ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಹಿಂದಿನ ವರ್ಷಗಳು ಏನು ಪ್ರಶ್ನೆ ಬಂದಿತ್ತು, ಆವಾಗ ನಿಮಗೆ ಯಾವ ಸಬ್ಜೆಕ್ಟ್ಗೆ ಏನು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ನೀವು ಫಸ್ಟ್ ನೋಡ್ಕೋಬೇಕು. ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇರುತ್ತೆ. ಒಂದು ಪ್ರಶ್ನೆ ಕೊಟ್ಟು 4 ಉತ್ತರ ಕೊಡ್ತಾರೆ. ಈ 4 ಉತ್ತರದಲ್ಲಿ ತಪ್ಪು ಉತ್ತರ ಬರದೆ ಮೈನಸ್ ಮಾರ್ಕ್ ಬರುತ್ತೆ, ನೆಗೆಟಿವ್ ಮಾರ್ಕಿಂಗ್. ಭಾಳ ಮಂದಿ ನಪಾಸ್ ಆಗೋದು ಮೈನಸ್ದು ಎಲ್ಲ ಆನ್ಸರ್ ಮಾಡಿ. 100 ಪ್ರಶ್ನೆಗೆ 100 ಉತ್ತರ ಕೊಡಬಾರದು. 100 ಪ್ರಶ್ನೆಗೆ ನಮಗೆ 50 ಬಂದರೆ 50 ಉತ್ತರ ಕೊಟ್ಟರೆ ಸಾಕು. 40ಕ್ಕೆ ಉತ್ತರ ಬಂದರೆ 40 ಕೊಟ್ಟರೆ ಸಾಕು. 100ಕ್ಕೆ 100 ಉತ್ತರಿಸೋದು ಬೇಡ. ನಿಮ್ಗೆ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಗೊತ್ತಿಲ್ಲದೆ ಹೋದರೆ ಅದು ಉತ್ತರ ಕೊಡಬೇಡಿ. ಟೈಮ್ ಮ್ಯಾನೇಜ್ಮೆಂಟ್, ನಿಮ್ಮ ವೇಳೆನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಪ್ರತಿ ದಿವಸವೂ ನೀವು ಪೇಪರ್ ಓದೋ ನಂತರ ಏನನ್ನಾದರೂ ಬರೆಯಿರಿ. ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಹೆಚ್ಚು ನೀವು ತಿಳ್ಕೊಳ್ಳಿ. ಇಷ್ಟು ಹೇಳಿ, ನಿಮ್ಮಲ್ಲಿ ಭಾಳ ಜನಕ್ಕೆ ಹೊಟ್ಟೆ ಹಸಿವಾಗಿರ್ಬೋದು, ಹೊರಗಡೆ ಹೋಗೋ ಕಾತರ ಇದೆ. ಹೀಗಾಗಿ ಇನ್ನೂ ಹೆಚ್ಚು ಮಾತಾಡಿ ನಿಮಗೆ ನಾವು ಬೋರ್ ಮಾಡೋದಿಲ್ಲ. ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಪ್ರಶ್ನೆ ಕೇಳಬೇಕಂತಿದ್ರೆ ದಯವಿಟ್ಟು ಚೀಟಿಲಿ ಬರೆದಿದ್ರೆ ಪ್ರಶ್ನೆ ಕೊಡಿ. ನೀವು ಅಲ್ಲಿಂದ ಓದೋದು ನಾನು ಕೇಳೋದಿಲ್ಲ. ನಾನು ಪ್ರಶ್ನೆ ಓದಿ ಅದಕ್ಕೆ ಸಮಾಧಾನಕರ ಉತ್ತರ
ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿಗೆ ನನ್ನ ಮಾತು ಮುಗೀತು. ನನಗಿಲ್ಲಿ ಬಂದು ನಿಮ್ಮ ಮುಂದೆ ನಿಂತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಯುಕ್ತ ಕರ್ನಾಟಕದ ಎಲ್ಲರಿಗೂ ನಾನು ಕೃತಜ್ಞ. ಮತ್ತು ನನ್ನ ಭಾಷಣ ಕೇಳಿ ನಿಮ್ಮಲ್ಲಿ ಒಬ್ಬ ಭಾಷಣ ಕೇಳಿದವರು ಒಬ್ಬರು ಅಥವಾ ಅವ್ರ ಮನೆಯ ಮಕ್ಕಳು ಏನಾದರೂ ಸಿವಿಲ್ ಸರ್ವಿಸ್ ಪಾಸ್ ಆದರೆ ಅಥವಾ ಯಾವುದಾದ್ರೂ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗಾಗೋದಿಲ್ಲ. ನೀವು ಈ ಖುಷಿ ಕೊಡ್ತೀರಾ? ಹೇಗೆ ಯಾದಗಿರಿ ಮಕ್ಕಳು ಸಿವಿಲ್ ಸರ್ವಿಸ್ ಪಾಸ್ ಆದರು ಅಂತ ನಾನು ಭಾಳ ಹೆಮ್ಮೆಯಿಂದ ನಿಮಗೆ ಹೇಳಿದೆ. ಊರಲ್ಲಿ ಹೋದ ಕಡೆ ಎಲ್ಲ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಶರಣಪ್ಪ ಕಲಬುರಗಿಯವನು, ಇನ್ನೊಬ್ಬ ನಮ್ಮ ಕರ್ನಾಟಕದವನು ಅಂತ ಹೇಳ್ತೀನಿ. ನಿಮ್ಮ ಹೆಸರು ನಾನು ನೆನಪಿಟ್ಕೊಂಡು ಹೇಳ್ತೀನಿ. ಯಾವುದೇ ಊರಿಗೆ ಹೋದರೂ ಭಾಷಣ ಮಾಡೋದು ಹೇಳ್ತೀನಿ. ನೀವು ನನ್ನ ಈ ಆಸೆ ನೆರವೇರಿಸ್ತೀರಂತ ಭರವಸೆ ಇದೆ. ಮುಖ್ಯವಾಗಿ ನಿಮಗೆ ಬೇಕಾದ್ದು ಇಚ್ಛಾಶಕ್ತಿ. ರೀಲ್ಸ್ ನೋಡಿ ನಿಮ್ಗೆ ಯಾಕೆ ಬೋರ್ ಹೊಡಿತಾ ಇದೆ ಈಗ ನಂದು ಅಂದರೆ, ರೀಲ್ಸ್ ನೋಡ್ತಾ ಇಲ್ಲ. ನಾನು ರೀಲ್ಸಲ್ಲಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಭಾಷಣವೂ ಇದೆ, ಯೂಟ್ಯೂಬಲ್ಲಿ ನನ್ನ ಭಾಷಣವೂ ಇದೆ. ನನ್ನ ಮೊಮ್ಮಗ 8 ವರ್ಷದವನು ಡೈಲಿ ನೋಡ್ತಿರ್ತಾನೆ ರೀಲ್ಸು. ಏನು ನೋಡ್ತೀಯಪ್ಪ ಅಂದರೆ, ಅವನು ಯುನೈಟೆಡ್ ನೇಷನ್ಸಲ್ಲಿ ಏನಾಗ್ತಿದೆ, ಇರಾನ್ ಯುದ್ಧದಲ್ಲಿ ಏನಾಗ್ತಿದೆ, ಜೆಟ್ಗಳೇನು ಅದು ನೋಡ್ತಾನೆ. ಯಾವ ಸಿನಿಮಾ ತಾರೆ ಯಾರನ್ನ ಲಗ್ನ ಆದರು, ಯಾರ ಲಗ್ನಕ್ಕೆ ಯಾರು ಹೋದರು, ಯಾರು ವೀಲಿ ಮಾಡಿದ್ರು, ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ನೋಡಲ್ಲ. ಹೀಗಾಗಿ ರೀಲ್ಗಳು ನೋಡಿ ನಿಮ್ಮ ಪರೀಕ್ಷೆಗೆ, ನಿಮಗೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಯಾವ ರೀಲ್ ಒಳ್ಳೆಯದೋ ಅದು ಖಂಡಿತ ನೋಡಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.